ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ನಾವು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಇವತ್ತಿನ ಪೂಜಾ ಕಾರ್ಯಕ್ರಮಗಳ ಸಣ್ಣ ಝಲಕನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಹಾಲುಕ್ಸ್ ಆಲ್ರೆಡಿ ಆಗಿದೆ. ರಾತ್ರಿ ಹೋಮ ಇತ್ತು. ಸೊ ನಾವು ಹೋಮ ಅಟೆಂಡ್ ಆಗಲಿಲ್ಲ. ಸೊ ಬೆಂಗಳೂರಿಂದ ಬಂದಿದ್ವಲ್ಲ, ಸೊ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಬರೋಣ ಅಂತ ಬೆಳಿಗ್ಗೆ ಬಂದು ಪ್ರಸಾದನೂ ಸಹ ರೆಡಿ ಇದೆ. ಯೂಶಲಿ ತೊಟ್ಲೂ ಸಹ ಹೊಸ ಮನೆಗೆ ತರ್ತಾರೆ. ಸೊ ಸಂಪ್ರದಾಯದಂತೆ ತೊಟ್ಲೂ ಸಹ ತಂದಾಗಿದೆ. ಇನ್ನೊಂದು ಕಡೆ ಸತ್ಯನಾರಾಯಣ ಪೂಜೆ ಸಹ ನಡೀತಾ ಇದೆ. ಈ ವ್ರತಾಚರಣೆ ಕಾಲ ಯಾವುದು ಇವೆಲ್ಲನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳಿದನು. ಈ ವ್ರತವನ್ನು ದುಃಖ ಶೋಕಾದಿಗಳನ್ನು ಪರಿಹರಿಸಬಹುದು, ಧನಧಾನ್ಯಗಳನ್ನು ಸಮೃದ್ಧಿಪಡಿಸಬಹುದು, ಸಕಲ ಸೌಭಾಗ್ಯ ಸಂಧಾನ ಉಂಟು ಮಾಡುವುದು. ಸತ್ಯನಾರಾಯಣ ಪೂಜೆಯೂ ಆಯಿತು. ಸೊ ಜನನೂ ಸಹ ತುಂಬ ಬರ್ತಾಯಿದ್ರು. ಸೊ ನೆಂಟರು, ರಿಲೇಷನ್ಸ್, ಫ್ರೆಂಡ್ಸ್ ಈ ಥರ ತುಂಬ ಜನ ಬರ್ತಾಯಿದ್ರು. ಸೊ ಸತ್ಯನಾರಾಯಣ ಪೂಜೆ ಆದ ತಕ್ಷಣವೇ ಪ್ರಸಾದನ ಸಹ ಕೊಡ್ತಾ ಇದ್ದಾರೆ. ನೋಡೋದ್ರಲ್ಲ, ಮಕ್ಕಳು ಸಹ ಪ್ರಸಾದ ಅಂದರೆ ಯೂಶಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಅಂದರೆ ಅದೆಲ್ರಿಗೂ ಅಚ್ಚುಮೆಚ್ಚು. ಸಜ್ಜಿಗೆ ಅಂತಾರೆ. ಸೊ ಸಜ್ಜಿಗೆ ಮತ್ತು ಹಣ್ಣಿನ ರಸಾಯನನೂ ಸಹ ಕೊಡ್ತಾ ಇದ್ದಾರೆ. ತುಂಬ ಜನ ಇದ್ದರು. ತುಂಬ ಚೆನ್ನಾಗಿ ಗೃಹಪ್ರವೇಶನೂ ಸಹ ಆಗಿದೆ. ಸೊ ನಾನು ಪೂಜೆ ಮಾಡಿ ನಾನು ಸಹ ಪ್ರಸಾದ ತೊಗೋತಿದ್ದೀನಿ. ನನ್ನ ಜೊತೆ ನನ್ನ ಮಗನೂ ಸಹ ಪ್ರಸಾದಕ್ಕೆ ಕಾಯ್ತಾ ಇದ್ದ. ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳಮ್ಮ ನಂಗೆ ಬೇಕು ಅಂತಲೂ ಸಹ ಹೇಳ್ತಾ ಇದ್ದ. ಮಕ್ಕಳು ಗೊತ್ತಲ್ವ ನಿಮಗೆ. ಇನ್ನು ಆಚೆ ಸಹ ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಮಕ್ಕಳು ಚೆನ್ನಾಗಿ ಆಟ ಆಡ್ತಾಯಿದ್ರು. ಅವ್ರ ಅಪರೂಪಕ್ಕೆ ಸ್ಕೂಲ್ ಹಾಲಿಡೇ ಇರೋದ್ರಿಂದ, ಅಂದರೆ ಸಂಡೇ ಇದು ಆ್ಯಕ್ಚುಲಿ ಆಗಿದ್ದು. ಸೊ ಮಕ್ಕಳು ಚಿಕ್ಕ ಮಗು ಜೊತೆ ಯಾವ ರೀತಿಯಾಗಿ ನನ್ನ ಮಗಳು ಆಡ್ತಾ ಇದ್ದಾಳೆ ನೋಡಿ. ತುಂಬ ಕ್ಯೂಟಾಗಿ ಅನಿಸುತ್ತೆ ಮಕ್ಕಳು ಆಟೋದು ನೋಡಿದ್ರೆ. ನಮ್ಮ ಬಾಲ್ಯನೂ ಸಹ ನಮ್ಗೆ ನೆನಪಾಗುತ್ತೆ. ಇನ್ನು ಗೃಹಪ್ರವೇಶನೂ ಆಗಾಯಿತು. ಹಾಗೆ ಎಲ್ಲ ತುಂಬ ಜನ ರಿಲೇಷನ್ಸು ಸಹ ಸಿಕ್ಕಿದ್ರು. ಎಲ್ಲರ ಜೊತೆ ಮಾತನಾಡಿದ್ದಾಯಿತು. ಮತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದಂತಹ ಒಬ್ಬಟ್ಟು ಸಹ ರೆಡಿ ಆಗ್ತಾಯಿತ್ತು. ನೋಡಿ ಯಾವ ರೀತಿಯಾಗಿ ರೆಡಿ ಮಾಡ್ತಿದ್ದಾರೆ ಅಂತ. ನಾನು ಏನೇನು ರೆಡಿ ಆಗ್ತಾಯಿದೆ ಅನ್ನೋದನ್ನು ಸಹ ಒಂದ್ಸರಿ ನೋಡ್ಕೊಬಂದೆ. ಕೆಲವೊಂದು ರೆಸಿಪಿನೂ ಸಹ ಕೇಳ್ಕೊಂಡು ಬಂದೆ. ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡಿದಂತಹ ಒಂದು ಪ್ರಸಾದ ತುಂಬ ಇಷ್ಟ ಆಗಿತ್ತು. ಸೊ ಅದರ ಒಂದು ರೆಸಿಪಿನೂ ಸಹ ಕೇಳ್ತಾ ಇದ್ದೆ. ನೋಡಿದ್ರಲ್ಲ, ಇಬ್ಬರು ಹೆಣ್ಮಕ್ಳು ಅಂದರೆ ಇಬ್ಬರು ಮಹಿಳೆಯರು ಹೋಳಿಗೆನ ತಟ್ತಾಯಿದ್ರೆ, ಆ ಕಡೆ ಫ್ರೂಟ್ ಸಾಲಡ್ಗೂ ಸಹ ಹಣ್ಣುಗಳನ್ನು ಸಹ ಕಟ್ ಮಾಡ್ತಾಯಿದ್ರು. ತುಂಬ ರುಚಿಯಾಗಿತ್ತು ಮಾತ್ರ ಅಡುಗೆ. ರಾತ್ರಿ ಊಟಕ್ಕೂ ಸಹ ಅನ್ನ ಸಾಂಬಾರು ಮತ್ತು ಗೋಧಿ ಪಾಯಸ ಪಲ್ಯ ಮಸ್ತ್ ಅಂದರೆ ಮಸ್ತಿತ್ತು. ಸೊ ಇವಾಗ ಅಂದರೆ ಗೃಹಪ್ರವೇಶದ ನಂತರ ಮಧ್ಯಾಹ್ನದ ಊಟಕ್ಕೆ ಉಪ್ಪಿನಕಾಯಿ, ಕೋಸಂಬರಿನೂ ಸಹ ತುಂಬ ಚೆನ್ನಾಗಿತ್ತು. ಜೊತೆಗೆ ಹೆಸರು ಕಾಳು ಪಲ್ಯ, ಜೊತೆಗೆ ಬಿಸಿ ಬಿಸಿ ಹೋಳಿಗೆ ಮತ್ತು ಗೋಧಿ ಪಾಯಸ, ಮತ್ತು ಮಾವಿನ ಹಣ್ಣಿನ ಸೀಕರಣಿ, ಪೂರಿ, ಸಾಗು ಮತ್ತು ಪುಳಿ ಮೆಣಸಿಕಾಯಿ ಬಜ್ಜಿ, ಮೈ ಫೇವ್ರೆಟ್. ಅನ್ನ ರಸಂ ಸೂಪರಾಗಿತ್ತು. ಸೊ ನೋಡಿದ್ರಲ್ಲ, ಇದು ನಮ್ಮ ಅಕ್ಕನ ಮನೆಯ ಶಿವಮೊಗ್ಗದಲ್ಲಿ ಒಂದು ಹೊಸ ಮನೆನ ಕಟ್ಟಿಸಿದ್ದಾರೆ. ಅವರ ಒಂದು ಕನಸಿನ ಅರಮನೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಅಡುಗೆನೂ ಸಹ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.